ಇದರ ಜೊತೆಗೆ ಬೆಂಗಳೂರಿನಲ್ಲಿ ಬಹುತೇಕ ಶುದ್ಧ ಕುಡಿಯುವ ನೀರಿನ ಘಟಕ 5 ರೂಪಾಯಿ ಕೊಟ್ಬಿಟ್ಟು ಕ್ಯಾನ್ ತುಂಬಿಸ್ಕೊಂಡು ಬರ್ತಾ ಇದ್ರಲ್ಲ, ಅಲ್ಲೇ ನೀರಿಲ್ಲ, ಅಲ್ಲೇ ಖಾಲಿ ಖಾಲಿ ಎಲ್ಲ. ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿನ ಅಭಾವ ಮಾರ್ಚ್ ತಿಂಗಳು ಶುರುವಾಗ್ಬಿಟ್ಟಿದೆ. ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಬೇಸಿಗೆ. ಬಹುತೇಕ ಶುದ್ಧ ನೀರಿನ ಘಟಕದಲ್ಲಿ ನೀರು ಖಾಲಿ ಆಗಿದೆ. ಲಕ್ಸಂದ್ರ, ವಿಲ್ಸನ್ ಗಾರ್ಡನ್ ಭಾಗದಲ್ಲಿ ನೀರು ಖಾಲಿ ಅಂತಕ್ಕಂಥ ಬೋರ್ಡ್ ಹಾಕಿದ್ದಾರೆ. ಬತ್ತಿದೆ ಬೋರ್ವೆಲ್ಗಳು. ಇನ್ನೊಂದು ಕಡೆ ನೀರಿನ ಘಟಕದಲ್ಲೂ ನೀರು ಖಾಲಿ. ನೀರಿಗಾಗಿ ಬೆಂಗಳೂರಿನ ಜನ ಪರದಾಡ್ತಾ ಇದ್ದಾರೆ. ಲಕ್ಸಂದ್ರ, ವಿಲ್ಸನ್ ಗಾರ್ಡನ್ ನೋಡಿ, ಬೋರ್ಡ್ಗಳು ನೋಡಿ, ನೀರಿಲ್ಲ, ನೋ ವಾಟರ್. ಅವರು ಪಾಪ ನೀರನ್ನು ಮೋಟ್ರ್ ಮುಖಾಂತರ ತೆಗೆದು ಫಿಲ್ಟರ್ ಮಾಡಿ ಜನಕ್ಕೆ ಅವರು 5 ರೂಪಾಯಿನಂತೆ ಕೊಡ್ತಾ ಇದ್ರು. ಅಲ್ಲೇ ನೀರು ಬರ್ತಾ ಇಲ್ಲ. ಎಲ್ಲಿಂದ ತರ್ತಾರೆ ನೀರು ಅವರು ಫಿಲ್ಟರ್ ಮಾಡೋದಕ್ಕೆ? ವಿಪರೀತ ಕಷ್ಟ. ಈಗಲೇ ಮಾರ್ಚ್ ಮೊದಲನೇ ವಾರದಲ್ಲಿ ಇದ್ದೀವಿ ನಾವಿನ್ನು. ಮಾರ್ಚ್ ಮೊದಲನೇ ವಾರಕ್ಕೆ ಹೀಗಾದರೆ ಏಪ್ರಿಲ್ ಮೇ ಗತಿ ಏನು? ಬಹಳ ಬಹಳ ಒದ್ದಾಡಬೇಕಾಗುತ್ತೆ ಈ ಸರ್ತಿ. ವಿಪರೀತ. ಹಿಂದೆಂದೂ ನೋಡೇ ಇಲ್ಲ ಬೆಂಗಳೂರಿನ ಜನ ಆ ಪರಿಪ್ರಮಾಣದಲ್ಲಿ ನೀರಿನ ಅಭಾವ. ಟ್ಯಾಂಕರಲ್ಲಿ ತರಿಸೋಣ ಅಂತಂದರೆ ಟ್ಯಾಂಕರ್ಗೆ ತುಂಬೋದಕ್ಕೆ ಅಂತರ್ಜಲನೇ ಇಲ್ಲ. ಅಂತರ್ಜಲ ಇಲ್ಲದೆ ಇರೋದ್ರಿಂದ 20 ನಿಮಿಷಕ್ಕೆ ತುಂಬ್ತಾ ಇದ್ದ ಟ್ಯಾಂಕರು 1 ಗಂಟೆ ಆದರೂ ತುಂಬ್ತಿಲ್ವಂತೆ. ಅದು ಏನೋ 1200 1500 ರೂಪಾಯಿ ತನಕ ಹೋಗಿದೆ ರೇಟು. ಎಷ್ಟು ಅಂತ ಹಾಕಿಸ್ಕೊಳ್ಳೋಕ್ಕಾಗತ್ತೆ? ವಿಪರೀತ ಕಷ್ಟ ಇದೆ ಬೆಂಗಳೂರಿನಲ್ಲಂತೂ. ತುಂಬ ಕಷ್ಟಪಡಬೇಕಾಗುತ್ತೆ ಜನ ಈ ಸರ್ತಿ. ತಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ಕೋಬೇಕಾಗುತ್ತೆ ಇನ್ಮೇಲೆ. ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದ್ರೆ ಉದಾಹರಣೆಗೆ ದಿನ ಬಿಟ್ಟು ದಿನ ಸ್ನಾನ ಮಾಡೋದು, ನೀರಿನ ಬಳಕೆ ಕಡಿಮೆ ಮಾಡೋದು, ಹೀಗೆಲ್ಲ ಮಾಡಬೇಕಾಗುತ್ತೆ.